ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ? ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಸಹ ಆರಾಮದೀನಿ. ನಾ ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗಕತ್ರ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಭಾಳ ಜನ ನಾ ಮಾಡುವಂಥ ವಿಡಿಯೋ ನೋಡಾತೀರಿ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಮತ್ತು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಜ್ಯೋತಿ, ನಿಮ್ಮ ಅಕ್ಕನ ಕರ್ಕೊಂಬ, ಊಟ ಮಾಡಕ್ಕೆ ಬಂದಿಲ್ಲ ನೋಡಕ್ಕೆ. ಹಾಂ ಮಮ್ಮಿ, ಕರ್ಕೊಂಬರ್ತೇನೆ. ಅಕ್ಕ, ಏ ಅಕ್ಕ, ಅಕ್ಕ ಊಟ ಮಾಡಕ್ಕೆ. ಅಕ್ಕ, ಏನಾತು? ಯಾಕೆ ಉದ್ರಾತಿ? ಅಯ್ಯ ಮಮ್ಮಿ ಕರ್ಯಾತ, ಊಟ ಮಾಡಕ್ ಬಾಲ. ಬ್ಯಾಡ್, ನಂಗೆ ಹಸು ಇಲ್ಲ. ಮಮ್ಮಿಗೆ ಏ ಮಮ್ಮಿ ಬೈತಾವ ನಂಗ, ಬಾ ನೀ ಊಟ ಮಾಡ್ಬಾ. ಬ್ಯಾಡ, ಮಮ್ಮಿಗೆ ಹೇಳು ಹಸು ಇಲ್ಲ ಮಲ್ಕೊಂಡ ಅಂತ ಹೇಳು. ಆಯ್ತು, ಏನಾದರೂ ಮಾಡ. ದೇವ್ರಿ, ಯಾಕೆ ದೇವ್ರಿ ನನ್ನ ಲೈಫ್ದಾಗ ಇಂಥ ಒಂದು ಟ್ವಿಸ್ಟ್ ಇಡಾತಿ? ಅಲ್ಲ, ನಾನು ಮಾಡೋತಿರ ಸರಿನಾತಪ್ಪ. ಮನಸ್ಸಿನಾಗೊಬ್ಬ, ಮದುವೆ ಆಗೋದು ಇನ್ನೊಬ್ಬನ. ಛೇ, ಏನಪ್ಪ ಇದೆ ನನ್ನ ಜೀವನ. ಅದು ಅಲ್ಲ, ಅರವಿಂದು ನನ್ನ ಜೊತೆ ಕಾಂಟ್ಯಾಕ್ಟ್ನಾಗಿಲ್ಲ. ಎಷ್ಟಂತ ಅವನ ಸಂಬಂಧ ವೆಯ್ಟ್ ಮಾಡಲಿ? ಸಾಕು, ಏನು ಒಂದು ಗೊತ್ತಾಗ್ತಿಲ್ಲ ನಂಗೆ. ಅವ್ನು ವೇಟು ಮಾಡಿದ್ನಿ. ಮನ್ಯಾಗಿನವ್ರ ಮಮ್ಮಿ ಪಪ್ಪ ಅವ್ರಿಗೂ ಆ ಹುಡುಗ ಇಷ್ಟ ಆಗಿದ್ದಾನೋ, ಏನು ಮಾಡ್ಬೇಕಂತನೂ ಗೊತ್ತಾಗೋತ್ತು. ಎಷ್ಟು ಜನ ಅವನ ಸಂಬಂಧ ಬದುಕಿದ್ದು ಸಾಕು. ನೋಡು, ಮಮ್ಮಿ ಪಪ್ಪನ ಸಂಬಂಧ್ರೆ ಆ ಪ್ರೇಮನ ಮದುವೆ ಮಾಡ್ಕೋಬೇಕು ನಾ. ಇಲ್ಲ ಅಂದ್ರೆ ಅವ್ರು ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊತಾರೆ. ಅವ್ರು ಇನ್ನತನ ನಾ ಹೇಳಿದೆ ಮಾಡ್ಕೊತ ಬಂದಾರ. ಈಗ ನಾ ಏನಾದರೂ ಈ ಮದ್ವೆ ಬೇಡ ಅಂತಂದ್ರೆ ಏನು ಮಾಡ್ಲಪ್ಪ? ಇನ್ನೂ ಮಮ್ಮಿನೂ ನನ್ನ ಮುಂದೆ ಇದ್ರ ಬಗ್ಗೆ ಏನು ಡಿಸ್ಕಸ್ ಮಾಡಿಲ್ಲ. ಪಪ್ಪಾನೂ ನನ್ನ ಬಗ್ಗೆ ಏನು ಮನಸ್ಸಿನಾಗೈತೋ ಗೊತ್ತಿಲ್ಲ. ಮಮ್ಮಿ ಅಕ್ಕನೂ ಹಸು ಇಲ್ಲ ಅಂತ ಆಯ್ತು, ಮಕ್ಕೊಂದಾಳ. ಏನು ಹಸು ಇಲ್ಲ ಅಂತ? ಆಯ್ತಾಯ್ತು, ನಾನು ಹೋಗ್ತೇನೆ. ಕಾವ್ಯ, ಏನಾಯ್ತು? ಹಂಗೆ ಕೂತ್ಯಾವ? ಏನು ಆರಾಮ್ ಅನ್ಸತ್ತೆ ನೀನು? ಇಲ್ಲ ಮಮ್ಮಿ, ಹಂಗೆ ಸುಮ್ಮ ಕೂತೇನಿ. ಬಾ ಊಟ ಮಾಡು. ಬೇಡ ಮಮ್ಮಿ, ಯಾಕೂ ಹಸು ಇಲ್ಲ. ಹೇಳ್ಬೇಡ, ಏನಾಯ್ತು ಹೇಳ. ಇವತ್ತು ಬೆಳಗ್ಗೆ ಆಗಿದ್ದು ಯೋಚನೆ ಮಾಡತ್ತೇನ? ಇಲ್ಲ ಮಮ್ಮಿ, ಹಂಗೇನಿಲ್ಲ. ನೀವು ಹೆಂಗೆ ಹೇಳ್ತೀರೋ ಹಂಗೆ. ಹಂಗಲ್ಲವಾ, ನಿನಗೇನು ಅನಿಸುತ್ತೆ ಆಗಬೇಕಲ್ಲ? ನನಗೇನು ಅನ್ನಿಸ್ತೈತೆ ಮಮ್ಮಿ? ನೀವೇನು ನನ್ನ ಕೆಟ್ಟ ಮಾಡ್ತೀರೇನ? ನೀನ ಮತ್ತು ಪಪ್ಪ ಹಾಗೆ ತಗೋ. ನಿಮಗಿಷ್ಟ ಆದರೆ ನನಗೂ ಇಷ್ಟನ. ಕಾವ್ಯ, ನನಗನಿಸ್ತೈತಿ ಆ ಹುಡುಗ ಚಲೋ ಅದಾನ. ಯಾಕಂದ್ರೆ ಕಣ್ಣು ಮುಂದೆ ನಾವು ನೋಡ್ಕೊತ ಬಂದೇವಲ್ಲ, ಹುಡುಗಂದೇನು ಕೆಟ್ಟ ಅನ್ಸಂಗಿಲ್ಲ ನಂಗೆ. ಹುಡುಗ ಚಲೋ ಅದಾನ, ಅವ್ರ ಅಪ್ಪವನು ಚಲೋ ಅದಾರವ, ಸೂರ್ಯ ಕೇಳಿ. ಆದ್ರೆ ಆ ಹೆಂಗಸ್ ಬಂದಿರಲ್ಲ, ಆಕಿ ನೋಡಿ ನಂಗೆ ಭಾಳ ಅಂದ್ರೆ ಭಾಳ ಕಟ್ ಮೈ ಉರಿಯಾತಿತ್ತು. ಹೌದು ಮಮ್ಮಿ, ಆ ಹೆಂಗಸ್ ಹಂಗ್ಯಾಕೆ ಮಾತಾಡತ್ತೀಳು? ಅಕ್ಕಿನ ಪ್ರಕಾರ ನಾವು ಅವ್ರ ಆಸ್ತಿ ಮೇಲೆ ಕಣ್ಣು ಹಾಕಿದ್ದೇವು ಥರ ಆ ಥರ ಮಾತಾಡತ್ತಾಳ ಆಕಿ. ನನಗೂ ಸಿಟ್ಟು ಬಂದಿತ್ತು ಮಮ್ಮಿ. ಸಿಟ್ಟು ಅನ್ನೋಕ್ಕಿಂತ ಭೀ ಬೇಜಾರು ಭಾಳ ಆಯ್ತು. ಅದಕ್ಕೆ ನಾವು ಒಳಗೆ ಬನ್ನಿ. ಸಾರಿ ಮಮ್ಮಿ, ನಿಂಗೆ ಏನಾದರೂ ಬೇಜಾರಾಗಿದ್ರೆ. ಅಯ್ಯ ಹುಚ್ಚು ಹುಡುಗಿ, ನನಗೆ ಯಾಕೆ ಬೇಜಾರಾಗ್ತೈತಿ? ಹಾಗೆ ನಿಲ್ತಗೋ, ನಿನ್ನ ಜಾಗದಾಗ ನಾ ಇದ್ದಿರೂ ಹಂಗೆ ಮಾಡ್ತೀನಿ. ನನಗನಿಸ್ತೈತಿ ಅಕ್ಕಿಯ ಸ್ವಲ್ಪ ಕೆಟ್ಟದ ಅಂದ್ರೆ ಅವ್ರ ಮನ್ಯಾಗ. ಅದು ಅಲ್ಲದೆ ಅಕ್ಕಿನ ಮನ್ಯಾಗ ಇರಂಗಿಲ್ಲ ತಗೋ ಮಗಳ. ಅಕ್ಕಿ ಗೌಂಡ್ರದಾರ್ಲ ಅವ್ರ ತಂಗಿ ಅಂತ. ಅಂದ್ರೆ ಆ ಹುಡುಗ ಬಂದಿದ್ಲ ಅವ್ರ ಅತ್ತಿ. ಅಕ್ಕಿಗೆ ಮಗಳು ಹೋಗ್ಬೇಕದಾಳ. ಆ ಹುಡುಗನ ಮತ್ತು ಆ ಹುಡುಗಿನ ಮದುವೆ ಮಾಡ್ಬೇಕಂತ ಅಕ್ಕಿಂದ ಆಸೆ ಐತಂತ. ಅದಕ್ಕೆ ಮಗಳನ್ನ ಮದುವೆ ಆಗವತ್ಲ, ಯಾಕಂದ್ರೆ ಆ ಹುಡುಗ ನೀನು ಇಷ್ಟಪಟ್ಟಾನಂತ. ಅದಕ್ಕೆ ಅಕ್ಕಿ ಹಂಗೆ ಮಾತಾಡತ್ತ. ಹೌದಾ? ಅಲ್ಲ ಮಮ್ಮಿ, ಹೀಗೆಲ್ಲ ಅವ್ರದ್ದೆಲ್ಲ ಐತಿ ಮನ್ಯಾಗ. ಮತ್ತು ನಾ ಮದುವೆ ಮಾಡ್ಕೊಂಡು ಹೋದ್ರೆ ಅವ್ರು ನಾನು ಚೆನ್ನಾಗೆ ಅಂದ್ರೆ ನನಗೆ ಏನು ಹೇಳಿ ಮಮ್ಮಿ? ನೀ ಏನು ಹೇಳ್ತೀನಿ ನಂಗೆ ಗೊತ್ತಾಯ್ತು. ನನಗೆ ಅನ್ಸತಿ ಹಂಗೇನು ಆಗಂಗಿಲ್ಲ. ಯಾಕೆ ಹೇಳು, ಆ ಹುಡುಗ ಅವ್ರ ಅಪ್ಪ ಅವ ಮೂರು ಮಂದಿ ಚಲೋ ಅದಾರ. ಅದು ಅಲ್ಲದೆ ಅಕ್ಕೇನ ಈ ಮನೆ ಅಕ್ಕಿನ ತವ್ರ ಮನೆ ಅಷ್ಟೇ. ಯಾವಾಗಲೂ ಒಂದ್ಸತಿ ಬಂದು ಹೋಗಿ ಮಾಡ್ತಾ. ಅಕ್ಕೇನು ಖಾಯಮ್ದ ಅಲ್ಲಿ ಇರಂಗಿಲ್ಲಲ್ಲ, ಹಾಗೇನಿಲ್ಲ. ನನಗೆ ಅನಿಸ್ತೈತಿ ನೀನು ಚಲೋ ಇಟ್ಕೊತಾನ. ಅವ್ರ ಅಪ್ಪ ಅವ್ವ ಹುಡುಗ ಮೂರು ಮಂದಿನ ಚಲೋ ಇಟ್ಕೋತಾರ ನನಗೆ ಅನಿಸ್ತೈತೆ. ಮತ್ತು ಹೌದು, ಈ ವಿಷಯ ಎಲ್ಲ ನಿನಗೆ ಹೆಂಗೆ ಗೊತ್ತಾಯ್ತು? ಅಯ್ಯ, ಅವ್ರ ಮನ್ಯಾಗ ಕಲ್ಲವ ಕೆಲಸ ಮಾಡಂಗಿಲ್ಲ. ಆಕೆ ಹೇಳ್ತಿದ ನಂಗೆ. ಆಕೆ ಬಂದೇ ಆಕೆ ಹೇಳ್ತಿದ್ಲ. ಓ ಹೌದೇನಾ? ಖರೆ ಅಪ್ಪಾಜಿ ಏನಂತೈತಿ ಈ ವಿಷಯ ಬಗ್ಗೆ? ಇಲ್ಲವ, ನಿಮ್ಮಪ್ಪನೂ ಇನ್ನೇನು ಮಾತಾಡಿಲ್ಲ. ಕೇಳ್ತ ನಿಮ್ಮಪ್ಪ ಏನಂತಾರು ಏನು. ಅವ್ರು ನಾಳೆ ತನಕ ಹೇಳಂತ ಅಂದು ಹೇಳಿ ಕಳಿಸ್ತಾರಂತ. ಅದಕ್ಕೆ ನೀನು ಒಂದು ಮಾತು ಕೇಳ್ಬೇಕನ್ನತೀನಿ. ಖರೆ ನೀನು ಉತ್ತಕ ಬರಲಿಲ್ಲ. ನಾನೇ ಬಂದು ನಿನ್ನ ಕರ್ಯಾಕ. ನಿಂದೇನು ಮನಸ್ಸಿನಾಗ ಐತಿ ಹೇಳೀಗ? ಇಲ್ಲ ಮಮ್ಮಿ, ನನ್ನ ಮನಸ್ಸಿನಾಗ ಏನಿರ್ತೈತಿ? ಏನೂ ಇಲ್ಲ. ಇಷ್ಟು ದಿನ ನಾ ಹೇಳ್ದಂಗೆಲ್ಲ ನೀವು ಕೇಳ್ಕೊತ ಬಂದಿರಿ. ನಂಗೆ ನೌಕರಿ ಮಾಡ್ಬೇಕನ್ನಿ, ಸಾಲಿ ಕಲಿಬೇಕನ್ನಿ. ನಾ ಇಷ್ಟಪಟ್ಟಂಗೆ ಎಲ್ಲ ಮಾಡಿದ್ದೀರಿ. ಮದ್ವೆನೂ ನಾ ಇಷ್ಟಪಟ್ಟಂಗೆ ಆಗ್ಬೇಕಂತ ಏನಿಲ್ಲ. ಅದು ಅಲ್ಲದೆ ನಾ ಯಾವ ಹುಡುಗನ ಇಷ್ಟನೂ ಪಟ್ಟಿಲ್ಲ ಮಮ್ಮಿ. ನೀ ಯಾವ ಹುಡುಗನ ಹೇಳ್ತೀರಿ ಆ ಹುಡುಗನ ಮದುವೆ ಮಾಡ್ಕೊತೇನೆ ಅಷ್ಟೆ. ನಂಗೆ ಗೊತ್ತಿತ್ತು ನನ್ನ ಮಗ ಹೆಂಗದಾವು ಅಂತ. ಆಯ್ತು ತಗೋ, ನಂದಕ್ಕ ಒಪ್ಪಿಗೆ ಐತಿ. ಹಾಂ, ಈಗ ನೀನು ಹಿಂಗೆ ಅನ್ನತಿ ಅಂತ ನಿನ್ನೂ ಒಪ್ಪಿಗೆ ಇದ್ದಂಗೆ. ಈಗ ನಿಮ್ಮ ಪಪ್ಪನೊಂದು ಮಾತು ಕೇಳ್ತೇನೆ, ಅವ್ರೇನಂತಾರು. ಅನ್ನಕ್ಕೇನೈತಿ, ನನಗೂ ಇಷ್ಟನೇ ಐತಲ್ಲ. ರೀ, ನೀವು ಬಂದ್ರೇನಾ? ನೀವು ಮಾತಾಡೋದೆಲ್ಲ ಕೇಳಿಸ್ಕೊಂಡೇನು ತಗೋ. ಅಯ್ಯ, ಅಲ್ಲೇ ರೀತಿ ಕೇಳಿಸ್ಕೊಳ್ತೀರಿ, ಬರ್ಬೇಕಿಲ್ಲ ಮತ್ತೆ. ಏನ ಮುಚ್ಚಿ ನಾವೇನು ಮಾತಾಡ್ತೇವೆ ಅದು ಕೇಳಿಸ್ಕೊಳ್ತೀರೇನ?
ಅಯ್ಯ ನಿನ್ನ ನಾಯಕ್ ಮುಚ್ಚಿ ಕೇಳಿಸ್ಕೊಲಿ. ನೀವಿಬ್ರು ಮಾತಾಡತ್ತಿರ್ಲ ಅದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಬರಲಿಲ್ಲ ಅಷ್ಟು. ಏನು ಮಗಳ ನಿಂಗೆ ಒಪ್ಪಿಗೆ ಐತಲ್ಲ ಮದುವೆಗೆ? ಹ್ಞೂ ಅಪ್ಪಾಜಿ. ಆದ್ರೆ ನಿಮಗಿಷ್ಟ ಆದರೆ ಅಷ್ಟೇ ನಾ ಮದುವೆ ಮಾಡ್ಕೊಳಕ್ಕೆ, ಇಲ್ಲ ಅಂದರೆ ಇಲ್ಲ. ಅಯ್ಯ ನನ್ನ ಬಂಗಾರಿ ಹಂಗೇನಿಲ್ವಾ, ನಮಗೂ ಇಷ್ಟನೇ ಐತಲ್ಲ. ಸರಿ ಅಪ್ಪಾಜಿ. ಆಯ್ತು ತಗೋ, ಅಂದ್ರೆ ಮದ್ವೆ ಫಿಕ್ಸ್ ಆಯ್ತು. ಇನ್ನು ಹೋಗಿ ಹೇಳೋದಷ್ಟ ಅವ್ರಿಗೆ. ರೀ ಮತ್ತೆ ಅವ್ರ ಮನೆಗೆ ಹೋಗಿ ಆಗ್ಬೇಕಲ್ಲಕ್ಕ. ಹಾಂ ಬಂದಿದ್ದು ಅವ್ನು ಶಂಕರಪ್ಪನ, ನಾನು ಏನು ಹೇಳಿಲ್ಲ. ನೋಡು ತಗೋ, ನಾನು ಹೋಗ್ತೇನೆ ನಾಳೆ ಅವ್ರ ಮನೆ ತಕ. ಓ ಹೌದನಾ, ಆಯ್ತಾಯ್ತು ತಗೋರಪ್ಪ, ಹೋಗಿ ಹೇಳಿ ಬರ್ರಿ. ಯಾವಾಗ ಬರ್ತಾರೆ ನೋಡ್ರಿ ಮತ್ತೊಮ್ಮೆ ಕನ್ಯಾ ನೋಡಾಕ. ನನ್ನ ಮಗಳ ನಶೀಬ್ ತೆರೆತ್ ಬಿಡಪ್ಪ. ಆಯ್ತು ತಗೋ, ನಾಳೆ ಹೋಗಿ ಹೇಳ್ಬರ್ತೀನಿ. ಈಗ ಬರೋಕೆ ಇಲ್ಲ, ಊಟ ನೀರು ಬಾ, ಹೊಟ್ಟೆ ಹಸದು ಕಾವು ಮಾಡಾಯ್ತು ನಿಂದು ಒಳಗೆ. ಕಾವು ಬಾ ಊಟ ಮಾಡು ಬಾ. ಬರ್ತೀವೋ ಇಲ್ಲ, ಊಟ ನೀಡ್ತೀವೋ ಇಲ್ಲ? ಅಯ್ಯ ನಿಮಗೆ ಕಾತ್ ಮಾಡಿತ್ತಾನ, ಹೋಗ್ರಲ್ಲ ಅಡುಗೆ ಮನ್ಯಾಗ ಐತಿ ತೊಗೊಂತಿನೋ ಹೋಗ್ರಿ. ಏನಪ್ಪ ಅಯ್ಯ ಗಂಡ ಅಂದ್ರೆ ನಾಯಿ ಜೊತೆ ಮಾಡ್ತೀಯಲ್ಲೇ ರೀ, ಹಂಗೆ ಮಾಡ್ಲಿ, ಹಂಗೆ ನೀನು ತಗೋ ಬರ್ರಿ. ಕಾವು ಬಾ ಊಟ ಮಾಡುವ. ಏನ ಕೇಳಿಸ್ತಾ ಇಲ್ಲೋ? ಈಗ ಊಟ ಮಾಡ್ತೀವಲ್ಲೋ? ಹಾಂ ಮಮ್ಮಿ ಬರ್ತೇನೆ, ನೀವು ಮುಂದೆ ಹೋಗ್ರಿ ಬರ್ತೇನೆ. ಸ್ವಲ್ಪ ಕೈಕಾಲು ಮುಟ್ಟಿ ತಳ್ಕೊಂಬರ್ತೇನೆ, ಯಾಕೋ ತಲೆ ನೋವು ಸಾತೈತಿ. ಹೌದೇನಾ, ಆಯ್ತು ತಗೋ ಬಾ ಅಂತ ಮತ್ತೆ ಕಡೆ ಹಚ್ಬೇಡ. ಆಯ್ತಾಯ್ತು ತಗೋ ಮಮ್ಮಿ. ಬರ್ಲ ಮತ್ತೆ ಹಸೋಗಿವನತ್ತೀರಿ, ಬರ್ರಿ ಊಟ ಮಾಡ್ಬರ್ರಿ. ಮದ್ವೆಗಂತೂ ಹಾಂ ಅನ್ನಿ, ಗೊತ್ತಿಲ್ಲ ಏನಾಗ್ತೈತೋ ಮುಂದಂತ. ನೋಡೋಣ ಏನಾಗ್ತೈತೋ ಆಗಲಿ. ಎಲ್ಲ ನಿನ್ನ ಮೇಲೆ ಬಿಟ್ಟೆ ನೋಡಪ್ಪ ಕೃಷ್ಣ, ನೀ ಹೆಂಗೆ ಹೇಳ್ತೀಯೋ ಹಂಗೆ ಅಷ್ಟ. ಪ್ರೇಮು ಇಲ್ಲಾಕೆ ನಿತ್ಯಪ್ಪ, ಏನಾಯ್ತು? ಹಾಂ ಏನಿಲ್ಲವ, ಹಂಗೆ ಸುಮ್ಮನೆ ನಿಂತೀನಿ. ನಂಗೆ ಗೊತ್ತಾಗೈತಿ ನೀ ಯಾಕೆ ನಿಂತಿ ಅಂತ. ಆ ಹುಡುಗಿ ಮನ್ಯಾಗ ನಿಮ್ಮ ಅತ್ತಿ ಹಿಂಗೆ ಏನು ಬೇಕಾದಂದ್ರೆ ಅದಕ್ಕೆ ನಿಂಗೆ ಬೇಜಾರಾಗೈತಿಲ್ಲ? ಹ್ಞೂ ಅವ, ಅದಕ್ಕೆ ಸರಿ ಅತ್ತಿ ಮರಿ ಸ್ವಲ್ಪ ಸರಿ ಅಲ್ಲ ಅವ. ಮೂರು ಪ್ರೇಮು ನನಗೂ ಗೊತ್ತೈತಿ, ಖರೆ ಏನು ಮಾಡಲಿ, ನಿಂಗೆ ಗೊತ್ತಿತ್ತಲ್ಲ ನಿಮ್ಮ ಅತ್ತಿ ಗುಣ ಹೆಂಗೈತಿ ಅಂತ. ಇರ್ಲಿ ತಗೊಂಡು ಈಗ ಈ ಶಂಕರಪ್ಪನ ಕಳಿಸಿದ್ದು ನಾವು ಅಂದ್ರೆ ಆ ಕಾವ್ಯಗಳ ಅಪ್ಪ ಏನು ಇನ್ನೂ ಕಾವ್ಯ ಕೇಳಿಲ್ಲಂತ ಮದ್ವೆ ಇಷ್ಟನೋ ಇಲ್ಲೋ ಅಂತ. ಬೆಳಗ್ಗೆ ಕೇಳಿ ಹೇಳ್ತೀನಿ ಅಂದಾನ. ಏನು ಇನ್ನೂ ಕೇಳಿಲ್ಲ ಅಂತ? ಆಯ್ತು ತಗೋ, ನಂಗೆ ಗೊತ್ತಾಯ್ತು. ಆಕೆಗೆ ಮೊದಲೇ ನಾ ಇಷ್ಟ ಇದ್ರಕ್ಕಿಲ್ಲ. ಈಗ ಅತ್ತಿ ಹಿಂಗೆ ಅಂದಿದ್ದು ಆಕೆ ಕೇಳಿಸ್ಕೊಂಡಾಳ, ಬೇಜಾರು ಮಾಡ್ಕೊಂಡು ಹೋದಳ ಒಳಗೆ. ಇನ್ನಂತೂ ಈಗ ನಾನು ಒಪ್ಕೊಳಂಗೇ ಇಲ್ಲವ. ಅವ್ವ ಆಕೆ ನಾನು ಒಪ್ಕೊಳ್ಳಿಲ್ಲ ಅಂದ್ರೆ ನಾನಂತೂ ಯಾವ ಹುಡುಗಿನೂ ಮದುವೆ ಮಾಡ್ಕೊಳಂಗಿಲ್ಲವ. ಅದು ಅಲ್ಲದೆ ನಮ್ಮ ಅತ್ತಿ ಮಗನಂತೂ ಪೈಲ ಮದುವೆನೂ ಮಾಡ್ಕೊಳಂಗಿಲ್ಲ. ಹುಚ್ಚು ನನ್ನ ಹಟ್ಟೆ ಹಂಗ್ಯಾಕಂತಿ? ಹಂಗೇನಿಲ್ಲ ತಗೋ, ಒಪ್ಕೊಂತಾಳ. ಯಾಕೆ ಒಪ್ಕೊಳಂಗಿಲ್ಲ? ಹಂಗೆ ಏನು ಬೇಕಾದ ತಪ್ಪೆಲ್ಲ ತಿಳ್ಕೊಬಾರ್ದು. ಇಲ್ಲ ಅವ, ಆಕಿನ ಬಗ್ಗೆ ನಂಗೆ ಗೊತ್ತೈತಿ. ಯಾಕಂದ್ರೆ ಈಗ ಸಾಲಿ ಹೋಗ್ತೀರಲ್ಲ ಅವಾಗಿಂದ ನಾನು ಆಕಿನ ಇಷ್ಟಪಡ್ತೇನೆ. ಈಗ ಒಂದಿನ ಭೀ ನಾನು ನೋಡಿ ಇಲ್ಲ, ಮಾತಾಡ್ಸಿಲ್ಲ. ನಾನೇ ಮಾತಾಡ್ಸ್ಬೇಕಂತ ಎಷ್ಟೇನು ಸರಿ ಟ್ರೈ ಮಾಡ್ತೀನವ, ಆದ್ರೆ ಒಂದು ಸತಿ ಬೇಕು ನನ್ನ ಜೊತೆ ಮಾತಾಡ್ತಿರ್ಕಿಲ್ಲ. ಬಹುಶಃ ಆಕೆ ನನ್ನ ಮದುವೆ ಒಪ್ಕೊಳಂಗಿಲ್ಲವ. ಪ್ರೇಮು ಹಂಗ್ಯಾಕಂತಿ? ಹಂಗೇನಾಗಿಲ್ಲ, ದೇವ್ರದನ್ ಏನ ಅವ್ರ ಅಕ್ಕ ಒಪ್ಕೊಳ್ಳಿಲ್ಲ ಅಂದ್ರೆ ಬಿ ನಾನೇ ಇನ್ನೊಂದು ಸತಿ ಹೋಗಿ ಅವ್ರ ಮನೆಗೆ ಆ ಹುಡುಗಿ ಜೊತೆನೇ ಮಾತಾಡ್ತೇನೆ, ಆಯಿತು? ಏನೋ ನನಗಂತೂ ಗೊತ್ತಿಲ್ಲ, ನನಗಂತೂ ನಂಬಿಕೆನೇ ಇಲ್ಲ. ಹುಚ್ಚ ಏನು ಬೇಕಾದ ಅನ್ಕೋತ ಬಾ. ಈಗ ಊಟ ಮಾಡಿ ಆರಾಮ ಮಲ್ಕೋ, ಬೆಳಗ್ಗೆ ಅವ್ರಪ್ಪ ಬರ್ತಾರೆ ನೋಡ್ತೇನೆ. ಬರಲಿಲ್ಲ ಅಂದ್ರೆ ನಿಮ್ಮ ಅಪ್ಪಾಜಿಗೆ ಹೇಳಿ ನಾನೇ ಹೋಗಿ ಅವ್ರ ಮನೆಗೆ ಹೋಗಿ ಮಾತಾಡ್ಬರ್ತೇನೆ, ಆಯ್ತು? ಸರಿ ಅವ್ವ, ನಂಗೆ ಹಸು ಇಲ್ಲ, ನಂಗೇನು ಊಟ ಬೇಡ. ನೋಡು ನಾ ಹೇಳ್ತೀನಿಲ್ಲ, ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಗೆ? ಹಾಂ, ನಂಬಿಕೆ ಅನ್ನೋ ಪ್ರಶ್ನೆ ಅಲ್ಲವ, ನಂಗೆ ನಿನ್ನ ಮೇಲೆ ಅಪ್ಪಾಜಿ ಮೇಲೆ ಭಾಳ ನಂಬಿಕೆ ಐತಿ. ಮತ್ತು ಹಂಗಿದ್ರೆ ಬರಬೇಕಲ್ಲ, ಊಟ ಮಾಡಬೇಕಲ್ಲ. ಈಗ ನೀವು ಊಟ ಮಾಡಲಿಲ್ಲ ಅಂದ್ರೆ ನಾನು ಊಟ ಮಾಡಂಗಿಲ್ಲ ನೋಡು. ಅವ್ವ ಹಂಗ್ಯಾಕಂತೀಯ? ಸರಿ ಬಾ. ನನ್ನ ಮಗ ಶಾನ್ಯ, ಬಾ ಊಟ ಮಾಡುವ ಮಕ್ಕವ್ವ. ಬೆಳಗ್ಗೆ ನೋಡು ಏನಾಕೈತಂತ. ಹಾಂ, ಇಕ್ಕಿ ನಿಮ್ಮ ಅತ್ತಿ ಮಗ ಏನು ಅನ್ನತೇನ? ಆಕಿಗಂತೂ ಬುದ್ಧಿ ಇಲ್ಲವ, ಖರೇನ. ಆಕೆ ಹಿಂಗೆ ಮಾಡ್ತಾಳು, ಅವ್ರ ಅವ್ವ ಅಪ್ಪ ಆಕೆಗೆ ಬುದ್ಧಿ ಕಲಿಸಿಲ್ಲ. ನಾ ಇಷ್ಟ ಇಲ್ಲ ಅಂತ ಅಷ್ಟು ಹೇಳಕತ್ತಿರ್ಬೇಕು, ಮತ್ತು ನಂದ ಮೇಲೆ ಹತ್ತಿದಾರವ. ನಾ ಕಾವ್ಯನ ಮದುವೆ ಮಾಡ್ಕೋತೇನಂತ ಅಂದ್ರೆ ಭೀ ಆಕೆ ನನ್ನ ಮಾತು ಕೇಳತ್ತಿಲ್ಲ. ಆಕೆ ನನ್ನ ಮದುವೆ ಮಾಡ್ಕೊಳಿಕಂತ. ಏನು ಮಾಡ್ಬೇಕಂತ ಗೊತ್ತಾಗತ್ತೆ. ನೋಡು ತಗೋ, ನೀ ಏನು ಟೆನ್ಷನ್ ತೊಗೋಬೇಡ. ಫಸ್ಟ್ ಕಾವ್ಯಾಗ ಮನೆಗೆ ಹೋಗಿ ನಾ ಕಾವ್ಯನ ಒಪ್ಪಿಸ್ತೇನೆ. ಆಕೆ ಮದ್ವೆಗೆ ಅಂದ್ರೆ ಮತ್ತೇನು ಟೆನ್ಷನೇ ಇಲ್ಲಲ್ಲ. ಹೌದವ. ಸರಿ ಬಾ ಊಟ ಮಾಡಿ ಬಾ.